ನಾವು ಜುಮಾ ನಿರ್ವಹಿಸಿ ಇವತ್ತಿನ ಜುಮದಲ್ಲಿ ನಿನ್ನೆ ಜುಮದಲ್ಲಿ 80 ಜನ ನಮ್ಮ ಭಾಗ್ಯ ಅಂತ ಹೇಳ್ಬೇಕು, ಈ ಭಾಗದವರ ಭಾಗ್ಯ. ಮತ್ತೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಹೇಳುವಂಥದ್ದು ಹೇಳಿದ್ರೆ, ನಿಮ್ಮ ಮಕ್ಕಳು ಕಲಿತಾದಾಗ ನೀವು ಈ ಮಸೀದಿಯನ್ನು ಮದ್ರಸವನ್ನು ನಮ್ಮ ಮಕ್ಕಳಿಗೆ ಕಲಿತಾಗಿದೆ ಅಂತೇಳಿ ನೀವು ಬಿಡುವ ಪ್ರಶ್ನೆಗೆ ಹೋಗ್ಬಾರ್ದು. ಇಲ್ಲಿ ಕೇವಲ 35 ಮನೆಗಳಿರುವಂತಹ ಈ ಪ್ರದೇಶ. ನೀವು ನಿಮ್ಮ ಮನೆಗೆ ಈಗ 600 ರೂಪಾಯಿ ಒಂದಿಗೆ ಇರ್ಬೋದು. ನಿಮ್ಮ ಮಕ್ಕಳು ಕಲಿತಾ ಇನ್ನು ನಾವು ಬಿಡುವುದಿಲ್ಲ ಅಂತ. ಇದು ಅಲ್ಲಾವಿನ ಭವನ. ನಿಮಗೆ ನೀವು ಬಿಟ್ಟು ಇಲ್ಲಿ ಮಸೀದಿಗೆ ಏನಾದರೂ ತೊಂದರೆ ಆದರೆ ನಮಗೆ ಅದು ಪರಲೋಕದಲ್ಲಿ ಕೂಡ ಅದನ್ನು ದೇವರು ಪ್ರಶ್ನಿಸುವಂಥ ಕಾರ್ಯ ಆಗ್ಬಹುದು ಅಂತ ಹೇಳ್ಕೊಂಡು ನಿಮ್ಮಲ್ಲಿ ಹೇಳುವುದು, ನಿಮ್ಮ ಮನೆಯವರು ನಿಮ್ಮ ಹೆಣ್ಣಂದಿರನ್ನು ನೀವು ಸಮಾಧಾನಗೊಳಿಸಿ ಉಸ್ತಾದರವರಿಗೆ ಊಟೋಪಚಾರವನ್ನು ಕೊಡುವ ವಿಚಾರ ಆಗಲಿ, ವಂತಿ ಕೊಡುವ ವಿಚಾರವಾಗಲಿ, ಎಲ್ಲದಕ್ಕೂ ಕಟಿಬದ್ಧರಾಗಿ ನಮ್ಮ ಈ ಮಸೀದಿಯನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಇಲ್ಲಿ ನಮ್ಮ ಮುಲಾರ್ ಆಗಮ್ ಅವರು ಇದ್ದಾರೆ, ಅವರು ಬಂದು ಈಗ ಒಂದು 4-5 ಫ್ಲ್ಯಾಟ್ ಇಲ್ಲಿ ಮಾಡುವ ಉದ್ದೇಶ ಇದೆ. ಇನ್ಶಾಲ್ಲ ನಾನು ಕೂಡ ಒಂದು 10 ಮನೆಯನ್ನು ಮಾಡುವ, 1 ವರ್ಷದಲ್ಲಿ ಇದರ ಮೇಲೆ ಒಂದು 10 ಮನೆಯನ್ನು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಇನ್ಶಾಲ್ಲ ಅದು ಪ್ರಯತ್ನವಾದರೆ ಒಂದು 15 ಮನೆ ನಮಗೆ ಸೇರಿದ್ರೆ 35 ಇದ್ದದ್ದು 50 ಆಗ್ತದೆ, 50 ಇದ್ದದ್ದು 75 ಆಗ್ಬೋದು ಇನ್ಶಾಲ್ಲ. ಇದಕ್ಕೆಲ್ಲರೂ ನಿಮ್ಮ ಪ್ರಯತ್ನ, ಹಾಗೆ ನಮ್ಮ ವಂತಿಗೆಯನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದೇ ರೀತಿ ನಮ್ಮ ಆಸಿಫ್ ಫೈಜಿ ಅವರು, ಅವರ ಬಗ್ಗೆ ನಂಗೆ 2 ಮಾತಾಡಲೇಬೇಕು. ಟೈಮು 5 ನಿಮಿಷ ಜಾಸ್ತಿ ಆದರೂ